ಮೊದಲನೇದಾಗಿ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳಿಗೆ ನನ್ನ ಅನಂತ ಕೋಟಿ ಸಹಸ್ರ ಕೋಟಿ ನಮನಗಳು, ಹಾಗೂ ಸ್ವರ್ಣಮಾಲಾ ಪತ್ರಿಜಿ ಮಾತಾ ಅವರಿಗೂ ನನ್ನ ಅನಂತ ಕೋಟಿ ಸಹಸ್ರ ಕೋಟಿ ನಮನಗಳು. ನಾನು ಇನ್ನೊಂದು ವಿಷಯ ಹೇಳಬೇಕು. PMC ಕನ್ನಡ ಚಾನಲ್ಗೂ ಎಲ್ಲ ವೀಕ್ಷಕ ಬಂಧುಗಳಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಈ ಧ್ಯಾನ ಅನುಭವ ನನ್ನ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತಂತು ಅನ್ನೋದನ್ನು ನಾನು ಚಿಕ್ಕದಾಗಿ ತಮ್ಮ ಮುಂದೆ ಇಡ್ತಾಯಿದ್ದೀನಿ. ನಾನು ಮೊದಲು ಭಕ್ತಿ ಮಾರ್ಗದಲ್ಲಿ ಮುಂದುವರಿತಾ ಇದ್ದೆ. ನಾನು ಹೇಳಬೇಕು ಅಂದರೆ ನಾನು ಮೂಲತಃ ಒಂದು ಅರ್ಚಕ ಕುಟುಂಬದಲ್ಲಿ ಬಂದಿರ್ತೇನೆ. ನನ್ನ ತಂದೆ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಹಳ್ಳೀಲಿ. ನಾನು ಆ ಮುಖಾಂತರ ಪರಮಾತ್ಮನನ್ನು ಭಕ್ತಿ ಮಾರ್ಗದಲ್ಲಿ ನೋಡ್ತಾ ಇದ್ದೆ. ಆ ಭಕ್ತಿ ಮಾರ್ಗದಲ್ಲಿ ನೋಡ್ತಾ ಇರಬೇಕಾದ್ರೆ ದೇವರು ಬರೀ ವಿಗ್ರಹದಲ್ಲಿ ಮಾತ್ರ ಇರ್ತಾನೆ ಅನ್ನೋದು ನನಗೆ ಒಂದು ಮನದಟ್ಟಾಗಿತ್ತು. ಈಗಿದ್ದಾಗ ಬರೀ ನಾನು ವಿಗ್ರಹ ಆರಾಧನೆ ಮಾಡ್ತಾಯಿದ್ದೆ, ಮತ್ತು ಭಗವಂತನಿಗೆ ಪೂಜೆ ಮಾಡೋದು, ಸೇವೆ ಮಾಡೋದು ಇದೆಲ್ಲ ನಡೀತಾ ಇತ್ತು. ಬಟ್ ಮಾಡ್ತಿರ್ಬೇಕಾದ್ರೆ ನನ್ನ ಕಷ್ಟಗಳು ಮತ್ತು ನನಗೆ ಪ್ರಶ್ನೆಗಳು ಜಾಸ್ತಿ ಆಗಿದ್ದು, ಮತ್ತು ಅದಕ್ಕೆ ಆನ್ಸರ್ ಸಿಗ್ತಾ ಇರಲಿಲ್ಲ. ಈ ಆನ್ಸರ್ಗೆಲ್ಲ, ಈ ಕ್ವಶನ್ಗೆಲ್ಲ ಆನ್ಸರ್ ಸಿಗೋದಾದರೂ ಹೇಗೆ ಅನ್ನೋ ನನ್ನ ಪ್ರಶ್ನೆಗೆ ಸಾಕಷ್ಟು ದಿವಸದಿಂದ ಹುಡುಕಾಟ ನಡೀತಾ ಇತ್ತು. ನನ್ನಲ್ಲಿ ಸಾಕಷ್ಟು ಜನ ಒಂದೊಂದು ವಿಷಯ ಹೇಳ್ತಿದ್ರು, ಮತ್ತು ನನ್ನಲ್ಲೇ ಒಂದು ಕ್ವಶನ್ಗಳು ಹುಟ್ತಾಯಿತ್ತು. ಈ ಭಕ್ತಿ ಮಾರ್ಗದಲ್ಲಿ ನಾನು ಅಂದ್ಕೊಂಡಿದ್ದು ಭಕ್ತಿ ಮಾರ್ಗದಲ್ಲಿ ಹೋದರೆ ಭಗವಂತನನ್ನು ನಾನು ರಿಯಲಾಗಿ ನಾನು ನೋಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ. ಭಗವಂತನನ್ನು ನಾನು ಸಾಕ್ಷಾತ್ ಭಗವಂತನನ್ನೇ ನಾನು ಜೀವನದಲ್ಲಿ ನೋಡಬೇಕು ಅನ್ನೋದು ಮನಸ್ಸಲ್ಲಿ ನನ್ನಲ್ಲಿತ್ತು. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ತಾಡ್ಸಿ ಹುಟ್ಕೋತು ಮನಸ್ಸಲ್ಲಿ. ಈ ಭಕ್ತಿ ಮಾರ್ಗದಿಂದ ಇನ್ನೂ ಏನೋ ಒಂದು ಅದ್ಭುತ ಇದೆ ಜೀವನದಲ್ಲಿ, ಅದು ನಾನು ಕಂಡ್ಕೋಬೇಕಾಗಿದೆ ಅಂತ ಒಂದು ನನಗೆ ಒಳಗಡೆ ಬಂತು. ಆವಾಗ ಎಲ್ಲೋ ಒಂದು ಅಲ್ಲಿ ಇಲ್ಲಿ ನನಗೆ ಈ ಧ್ಯಾನ, ಮೆಡಿಟೇಷನ್ ಅಂತ ಎಲ್ಲ ಅಲ್ಲಿ ಇಲ್ಲಿ ಬರ್ತಾಯಿತ್ತು. ನನಗೆ ಆಸಕ್ತಿ ಹುಡ್ತು. ಮೆಡಿಟೇಷನ್ ಅನ್ನೋದು ಏನು ಶಬ್ದ, ಇದು ಇಂಗ್ಲೀಷ್ ವರ್ಡ್ ಇದೆಯಲ್ಲ, ಇದೇನು ನಮ್ಗೆ ಏನು? ಧ್ಯಾನ ಅನ್ನೋದು ಸಂಸ್ಕೃತ ವರ್ಡು, ಬಟ್ ಇದನ್ನು ನಾವು ತಗೋಬೋದಾ ಏನು ಅಂತ ಹೋದಾಗ ನನಗೆ ಅದು ಇನ್ನೂ ಜಾಸ್ತಿ ಮನದಟ್ಟಾಯಿತು. ಇಲ್ಲ, ಮಾಡಲೇಬೇಕು, ಇದನ್ನು ತಿಳ್ಕೊಳ್ಳೋಣ, ಮತ್ತು ಏನೋ ಇದರಲ್ಲಿ ಏನೇನೋ ಅದ್ಭುತ ಇರ್ಬೋದು ಅಂತ ನನಗೆ ಆಟೋಮೆಟಿಕ್ಕಾಗಿ ನನಗೆ ಬಂತು. ನಾನಾಗ ಬೇರೆ ಕಡೆ ಒಂದು ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ನೋಡಿ ಒಂದು ಯಾವುದೋ ಒಂದು ಸಂಸ್ಥೆಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು, ಒಂದು ಮೆಡಿಟೇಷನ್ ಹೇಳೋಕ್ಕೆ 3 ಲಕ್ಷ ಚಾರ್ಜ್ ಮಾಡ್ತೀವಿ, ಮತ್ತು ಅದನ್ನು ಮೀರಿ ಇನ್ನೊಂದು ಯಾವುದೋ ಕಮ್ಮಿ ನನಗೆ ಬಜೆಟ್ಗೆ ಹುಡುಕ್ತೆ, 1,000 ರೂಪಾಯಿ ಆನ್ಲೈನಲ್ಲಿ ಹೇಳ್ಕೊಡ್ತೀವಿ ಕೊರೋನಾ ಟೈಮಲ್ಲಿ. ಅದಕ್ಕೂ ಪೇ ಮಾಡಿದೆ, ಅದಕ್ಕೂ ಸೇರಿಕೊಂಡೆ. ಅದರಿಂದ ಏನು ರಿಸಲ್ಟ್ ಸಿಗಲಿಲ್ಲ. ಯಾಕೆಂದರೆ ಅವರು ಬರೀ ಪ್ರಾಣಾಯಾಮ ಮಾಡಿಸ್ತಿದ್ರು, ಹಿಂಗೆ ಮಾಡಿ ಅದು ಮಾಡಿ ಇದು ಮಾಡಿ, ನೋ ರಿಸಲ್ಟ್. ಕೊನೆಗೆ ನನಗೆ ಇಲ್ಲ, ಇದಕ್ಕಿಂತ ಏನೋ ಅದ್ಭುತ ಇದೆ, ಹುಡುಕಬೇಕು, ಏನು ಮಾಡೋದು, ನನಗೆ ಒಂಥರ ಮೆಂಟಲಿ ಇದಾಗೋಯ್ತು, ನನಗೆ ಸೆಟ್ ಆಗೋಯ್ತು. ಇಲ್ಲ, ಧ್ಯಾನ ಟೈಮ್ ಬಂದ್ಬಿಟ್ಟಿತ್ತು ನನಗೆ. ಏನು ಮಾಡೋದು ಅಂತ ಹುಡುಕ್ತಾ ಇರ್ಬೇಕಾದ್ರೆ ನಾನು ಆಲ್ರೆಡಿ ಈ ಪಿರಮಿಡ್ ವ್ಯಾಲಿ ಅನ್ನೋದು ನನಗೆ 10 ವರ್ಷದ ಹಿಂದೆ ಒಂದ್ಸಲಿ ವಿಸಿಟ್ ಕೊಟ್ಟಿದ್ದೆ. ಆ ಟೈಮಲ್ಲಿ ನಾನು ಯಾರ ಫ್ರೆಂಡ್ಸ್ ಜೊತೆಲಿ ಬಂದಾಗ ಪತ್ರಿಜಿ ಸಾರ್ ಹತ್ರನೇ ನಾನು ಅವ್ರ ಹತ್ರನೇ ಒಂದು ಪಾಂಪ್ಲೆಟ್ ಈಸ್ಕೊಂಡಿದ್ದೀನಿ. ನನಗೆ ಗೊತ್ತಿರಲಿಲ್ಲ ಅವ್ರು ಏನು ಗುರುಗಳು ಏನು ಅನ್ನೋದೇ ಗೊತ್ತಿರಲಿಲ್ಲ. 10 ವರ್ಷದ ಹಿಂದೆ ಕೈ ಕೊಟ್ಬಿಟ್ರು, ಸುಮ್ಮನೆ ಆಗೋದ್ರು, ನೋಡ್ತಾನೆ ಇದ್ರು ಸುಮ್ಮನೆ ನಾನು ಯಾರಪ್ಪ ಇವರು, ಏನೂ ಗೊತ್ತಿಲ್ಲ, ಮೆಡಿಟೇಷನು, ಬುದ್ಧ ಅದು ಇದು ಏನೂ ಗೊತ್ತಿರಲ್ಲ. ಒಳಗಡೆ ಹೋದೆ, ಪಿರಮಿಡ್ ಮೇಲ್ಗಡೆ ಇದರಲ್ಲೂ ಕೂತಿದ್ದೀನಿ, ಕಿಂಗ್ಸ್ ಚೇಂಬರಲ್ಲಿ, ಅದು ಏನೂ ಇಲ್ಲ, ಸುಮ್ಮನೆ ಎಲ್ಲ ಕೂತಿದ್ದಾರೆ, ಏನೋ ಮಾಡ್ತಿದ್ದಾರೆ, ಹೊರಟೋದೆ, ಅವೆಲ್ಲ ಜ್ಞಾನನೇ ಇಲ್ಲ. ಬಟ್ 10 ವರ್ಷದ ತದನಂತರ ಮತ್ತೆ ಪಿರಮಿಡ್ ವ್ಯಾಲಿಗೆ ನನ್ನ ಯಾವ ರೀತಿ ಕನೆಕ್ಟ್ ಮಾಡುತ್ತೆ ಅಂತಂದರೆ, ನಮ್ಮ ಒಳಗಡೆ ಆತ್ಮ ಬೇಕು, ಈ ಆತ್ಮಕ್ಕೆ ಆಹಾರ ಯಾವಾಗ ಬೇಕು ಅನಿಸುತ್ತೋ ಅದು ತಾನಾಗಿ ಯಾವ ರೀತಿ ಎಳ್ಕೊಂಬರುತ್ತೆ ಅನ್ನೋದಕ್ಕೆ ನನ್ನ ಈ ಜೀವನದಲ್ಲಿ ನಡೆದಂಥ ಘಟನೆ. ನಾನು ಆಗೇನು ಮಾಡಿದೆ, ಮತ್ತೆ ಬಂತು ನನಗೆ ಪಿರಮಿಡ್ ವ್ಯಾಲಿ. ನಾನೇನು ಮಾಡಿದೆ, ಮೊಬೈಲಲ್ಲಿ ಟೈಪ್ ಮಾಡಿ ಪಿರಮಿಡ್ ವ್ಯಾಲಿ ನಂಬರ್ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ಹೌದು ಮೆಡಿಟೇಷನ್ ಮಾಡಿಸ್ತೀವಿ, ನೀವು ಇಲ್ಲೇ ಬರೋಂಥ ಅವಶ್ಯಕತೆ ಇಲ್ಲ, ನಾನು ಹೇಳಿದೆ ನಮ್ಮೂರು ಬಂದು ಹಳ್ಳೀಲಿರೋದ್ರಿಂದ ನಿಮಗೆ ಹತ್ರ ಆಗೋದು ರಾಮನಗರ ಪಿರಮಿಡ್ ಇದೆ, ಅಲ್ಲಿ ಹೋಗ್ಬಿಡಿ, ಕೃಷ್ಣಪ್ಪ ಸರ್ ಅಂತ ಇದರಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಕಾಲ್ ಮಾಡಿದೆ, ಸರ್ ಹಿಂಗೆ ಮೆಡಿಟೇಷನ್ ಮಾಡಬೇಕು, ಹಿಂಗೆ ಕಲಿಬೇಕು ಅಂತಿದ್ದೀನಿ, ಹೇಳ್ಕೊಡ್ತೀರಾ ಸರ್? ಅವರೇನಂತಂದರು, 2 ಸೆಕೆಂಡಲ್ಲೇ ಮೆಡಿಟೇಷನ್ಗೆ ಹೇಳ್ಬೇಕಾ, ಬಂದ್ಬಿಡು ಸಡನ್ನಾಗಿ ಅಲ್ಲೇ 2 ಸೆಕೆಂಡಲ್ಲಿ ಇವತ್ತೇ ಬಂದ್ಬಿಡು, ಈಗಲೇ ಬಂದ್ಬಿಡು ಅಂತಂದರು. ನಾನೇನಪ್ಪ ಇಷ್ಟೊಂದು ಮೂಸಲ್ಲಿ ಹೇಳ್ತಿದ್ದಾರೆ, ಅದು ಬಂದು ಎಷ್ಟು ತಗೋತೀರಾ ಸರ್ ಚಾರ್ಜ್ ಅಂದೆ. ದುಡ್ಡಿನ ಬಗ್ಗೆ ಯಾಕೆ ಮಾತಾಡ್ತೀಯ ಬಾಪ ನೀನಿಲ್ಲಿ ಅಂತಂದರು. ನಾನು ಇದೇನು ಹಿಂಗೆಲ್ಲ ಮಾತಾಡ್ತಾರೋ, ಎಲ್ಲ ದುಡ್ಡು ಕೇಳ್ತಾರೆ, ಲಕ್ಷಾಂತರ ರೂಪಾಯಿ, ಇಲ್ಲಿ ನೋಡ್ರೆ ಫ್ರೀ ಅಂತಾರೆ.
ಅದನ್ನು ನೋಡೇ ಬಿಡೋಣ ಅಂತ ಅಂದ್ಕೊಂಡೆ. ಅವತ್ತು ಓಲ್ಡಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಸಿಕ್ಕಾಬಟ್ಟೆ ಮಳೆ, ಹೋಗೋಕ್ಕೆ ಆಗ್ತಾಯಿಲ್ಲ. ಇದೇನು ಇದೋ ಬೇರೆ ಅಡ್ಡಿನ, ಅದು ಆಯಿತು. ಆಮೇಲೆ 3 ಡೇಸ್ ಆಯಿತು. ಆಮೇಲೆ ಏನೇನೋ ಮನೇಲಿ ಸಮಸ್ಯೆಗಳು, ಬೆಂಗಳೂರು ಅಲ್ಲಿ ಇಲ್ಲಿ ಸುತ್ತಾ ಇದೆ, ಆಗ್ತಾನೆ ಇಲ್ಲ. ಕೊನೆಗೆ ಒಂದು ದಿವಸ ನಿರ್ಧಾರ ಮಾಡ್ಕೊಬಿಟ್ಟೆ, ಇವತ್ತು ಏನಾದರೂ ಪರವಾಗಿಲ್ಲ, ಸಾಯಂಕಾಲ ಅದು ಅವತ್ತು ಆಗ್ತಾಯಿಲ್ಲ ಬರೋಕ್ಕೆ, ಇವತ್ತೇನಾದರೂ ಮಾಡಿ ನಾನು ಹೋಗಲೇ ಬಿಡಬೇಕು ಅಂದ್ಬಿಟ್ಟು ಸಾಯಂಕಾಲ ವಿಸಿಟಾರ ಕೊಟ್ಕೊಂಡು ಬರೋಣ, ಇವತ್ತು ಧ್ಯಾನ ಮಾಡೋದು ಬೇಡ, ವಿಸಿಟಾರ ಕೊಟ್ಬಿಟ್ಟು ಅಂತ ಹೋಗ್ಬಿಟ್ಟೆ ನಾನು ಅಲ್ಲಿಗೆ. ಹೋಗಿ ಅಲ್ಲಿ ಕೂತ್ಕೊಂಡ ತಕ್ಷಣವೇ ಅವರು ಹೋಗಿ ನೋಡ್ತೀನಿ, ಪದ್ರಿಜಿ ಸರ್ ಥರನೇ ಕಾಣ್ತವ್ರೆ, ಕೃಷ್ಣಪ್ಪ ಸರು. ಅವರು ಆ್ಯಕ್ಚುಲಿ ನೀವು ನೋಡಿರ್ಬೋದು ವೀಡಿಯೋದಲ್ಲೆಲ್ಲ, ಅವರು ಸ್ಪೀಚ್ ಮಾಡಲ್ಲ ಕಮ್ಮಿ, ಅವ್ರ ಆ್ಯಕ್ಟಿವಿಟೀಸ್ ಜಾಸ್ತಿ. ಇದು ಪಿರಮಿಡ್ ಮಾಡೋದು, ಕಟ್ಸೋದು. ಅವ್ರು ಆಲ್ರೆಡಿ ಅವರ ಸ್ವಂತ ದುಡ್ಡಲ್ಲಿ ಈ 3-4 ಪಿರಮಿಡ್ ಅವರು ಕಟ್ಟಿಸ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಅವ್ರ ಧ್ಯಾನ ಯಾವ ರೀತಿ ಹೇಳ್ಕೊಟ್ರು ನನಗೆ ಅಂತಂದರೆ, ಹೋದ ತಕ್ಷಣವೇ ವಿತಿನ್ ಆಫ್ ಸೆಕೆಂಡಲ್ಲಿ ಪತ್ರಿಜಿ ಥರನೇ ಕಾಣಿಸ್ಬಿಟ್ರು. ನಾನು ಇವರೇ ಪತ್ರಿಜಿಗಳು ಅಂದ್ಬಿಟ್ಟು ಏನು ನಮಸ್ಕಾರ ಮಾಡಿದೆ, ಎಲ್ಲ ಮಾಡಿದೆ. ಅವ್ರು ಏನು ಹೇಳಿಲ್ಲ, ಆಯಿತು ಕೈಕಾಲು ಮಕ್ಕ ತೊಳ್ಕೊವಪ್ಪ, ಬಾ ಕುತ್ಕೋ, ಅಲ್ಲೇ ರೆಡಿ, ಅಲ್ಲೇ ಧ್ಯಾನ ಕೂರಿಸೇಬಿಟ್ರು. ನಾನು ಕೂರಿಸಿದ ತಕ್ಷಣವೇ ನನಗೆ ಹೇಳಿದ್ರು, ಕೈ ಹಿಂಗೆ ಜೋಡಿಸ್ಕೋಬೇಕು ಹಿಂಗೆ. ನಾನಂದೆ, ಸರ್ ಕೆಳಗಡೆ ಕೂತ್ಕೋಬೇಕು, ಏನಿಲ್ಲ ಇಲ್ಲೇ ಕೂತ್ಕೊಳ್ಳಪ್ಪ ಚೇರ್ ಮೇಲೆ, ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳಿದ್ರು. ಕೂತ್ಕೊಂಡೆ, ಕೂರಿಸಿದ್ರು. ನನಗೆ ಅದು ಕೂರಿಸಿದ್ದು ನಾನು ಎಲ್ಲೋ 10 ನಿಮಿಷ ಆಗಿದೆ ಅಂತ, ಅವ್ರು ನೋಡಿದ್ರು 1 ಗಂಟೆ ಆಗಿದೆ, 1.5 ಗಂಟೆ ಹೇಳಿದ್ರು ನನಗೆ ಮೆಡಿಟೇಷನ್ ಆಗಿದೆ, ನೀನು ಗೊತ್ತಿಲ್ವ ಅಂತಂದ್ರೆ. ಇಲ್ಲ ಸರ್ ಏನು ಗೊತ್ತಾಗಲಿಲ್ಲ, ಹೆಂಗೆ ಅನ್ನಿಸ್ತದೆ ಅಂತಂದರು. ಏನು ಸರ್ ಏನು ಹೇಳಲಿ, ಇದು ಅದ್ಭುತ, ಇದು ನನಗೇನು ಹೇಳೋಕ್ಕೆ ಆಗ್ತಾಯಿಲ್ಲ ಅಂದೆ ಅವ್ರಿಗೆ. ಅವ್ರಂತಂದರು, ಇಲ್ಲೇ ಸ್ಟೇ ಮಾಡಿಬಿಡ್ತೀಯ ಇವತ್ತು ಅಂತಂದರು. ಸರ್ ಇಲ್ಲಿ ಸ್ಟೇನು ಮಾಡ್ಬೋದಾ ಅಂತಂದ್ರೆ. ಹೌದಪ್ಪ ಅಂತ. ಆಮೇಲೆ ಊಟ ಗೀಟ ಅವೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯ, ಎಲ್ಲ ಫ್ರೀ ಇಲ್ಲಿ, ನಿನ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಇರು ಅಂದರು. ನೈಟೆಲ್ಲ ಅಲ್ಲೇ ಉಳ್ಕೊಬಿಟ್ಟೆ. ನೈಟೆಲ್ಲ ಹೋಗಿ ಪಿರಮಿಡ್ ಮೇಲೆ ಧ್ಯಾನ ಕೂತ್ಕೊಂಡೆ. ನೈಟೆಲ್ಲ ಫುಲ್ ಧ್ಯಾನನೇ ಮಾಡಿಬಿಟ್ಟಿದ್ದೀನಿ. ಗೊತ್ತೇ ಆಗ್ತಿಲ್ಲ, ಅಯ್ಯೋ ಇದೇನು ಈ ಥರ ಎಲ್ಲ ಇದೆ. ಆಮೇಲೆ ಬೆಳಗ್ಗೆ ಬಂದರು, ಏನು ಅನಿಸ್ತು ಅಂದರು. ಏನು ಅನಿಸ್ತು ಹೇಳೋಕ್ಕೆ ಅಸಾಧ್ಯ ಸರ್, ಇದು ಏನೋ ನಾನು ಭೂಮಿ ಮೇಲೆ ಬಂದಿರೋದೇ ಇದಕ್ಕೆ ಅಂತ ಇವತ್ತು ಗೊತ್ತಾಯಿತು ಅಂತಂದೆ. ಆಮೇಲೆ ಗುಡ್ ಅಂತಂದರು. ನನಗೆ ಅವತ್ತಿಂದ ಆಸಕ್ತಿ ಉಟ್ಕೋತು ಅಂದ್ರೆ ಲೈಫಲ್ಲಿ. ಅವತ್ತೇ ಪಾಂಪ್ಲೆಟ್ ಈಸ್ಕೊಂಡೆ, ಕೊಡಿ ಸರ್ ನಾನು ಮಾಡ್ತೀನಿ ಇದನ್ನು, ಯಾಕೆಂದರೆ ನೀವು ಫ್ರೀ ಅಂತ ಹೇಳ್ತಿದ್ದೀರಾ. ಅವತ್ತು ಮಾಡಿದ ತಕ್ಷಣ ಏನಾದರೂ, ನೀನೇ ಮಾಸ್ಟ್ರು, ಇನ್ಮೇಲಿಂದ ನೀನು ಹೇಳ್ಕೊಡ್ಬೋದು, ನೀನು ಹೋಗಪ್ಪ, ನೀನು ಹಳ್ಳಿಲೆಲ್ಲ ಪ್ರಚಾರ ಮಾಡಿಬಿಡು ಅಂತಂದರು. ಆಯಿತು ಮಾಡ್ತೀನಿ ಸರ್ ಅಂದೆ. ಆಮೇಲೆ ಪಿರಮಿಡ್ಡು ನನಗೇನಂತೂ ಪಿರಮಿಡ್ ಬೇಕಲ್ಲ, ಮನೇಲಿ ಹೆಂಗೆ ಮಾಡೋದು, ಪಿರಮಿಡ್ ಇಲ್ವಲ್ಲ, ಇಲ್ಲೈತೆ ಬಾ ಕೊಡ್ತೀನಿ ಅಂದರು. ಅಲ್ಲಿ ಪಿರಮಿಡ್ ತೊಗೊಂಡೆ, ಪಾಂಪ್ಲೆಟು ಎತ್ಕೊಂಡೆ, ಹೋಗ್ಬಿಟ್ಟು ಅವತ್ತಿಂದ ಸ್ಟಾರ್ಟ್ ಮಾಡಿದೆ ಸರ್. ಒಂದು ದಿವಸ ಮೆಡಿಟೇಷನ್ ಮಾಡಿದ್ದು, ಹಂಚೋಕ್ಕೂ ಸ್ಟಾರ್ಟ್ ಮಾಡಿದೆ, ಇಲ್ಲಿ ಹೇಳ್ಕೊಡೋಕ್ಕೂ ಸ್ಟಾರ್ಟ್ ಮಾಡಿದೆ. ನಾನು ಮಾಡ್ತಾ ಇದ್ದಂಗೆ ಹೇಳ್ಕೊಟ್ಟವರೆಲ್ಲ ಅವರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನನಗೆ ಆ ಮಿರಾಕಲ್ ಇದೇನಿದು, ನನಗೆ ಇಷ್ಟು ಇನ್ನೂ ಕಮ್ಮಿ, ಕಲ್ತಿರೋದೇ ಕಮ್ಮಿ. ಬಟ್ ಹೇಳ್ಕೊಟ್ರು ಇವರೆಲ್ಲ ಮಾಡೋಕ್ಕೆ ಸ್ಟಾರ್ಟ್. ಚಿಕ್ಕ ಮಕ್ಕಳೆಲ್ಲ ನಾನು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರಿಂದ, ಅರ್ಚಕ ಆಗಿರೋದ್ರಿಂದ ಇದು ಒಂಥರ ಡಿಫ್ರೆಂಟ್. ಇದು ಈ ಹೊರಗಡೆ ಪೀಪಲ್ಸ್ಗೆ ಮನೇಲಿ ಪೂಜೆ ಮಾಡ್ತಾ ಇರ್ತಾರೆ, ರೂಮ್ ಬಿಟ್ಬಿಟ್ಟು ಅದು ಬಿಟ್ಬಿಡ್ತೀನಿ, ಡಿಕ್ಲೇರ್ ಮಾಡಿ ಇಲ್ಲಿ ಬಂದ್ಬಿಟ್ಟು ನಾನು ಧ್ಯಾನ ಕೂತ್ಕೋತೀನಿ ಅಂತ ಅವ್ರು ಈಸಿಯಾಗಿ ಬಂದ್ಬಿಡೋದು. ಬಟ್ ನಾನು ಇವಾಗ ಒಂದು ಅರ್ಚಕ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದೀನಿ, ಇದನ್ನು ವಿಗ್ರಹ ಆರಾಧನೆ ಮಾಡ್ತಾ ಕೂತ್ಕೊಂಡ್ರೆ ಇದು ಬರಲ್ಲ, ಏಕಾಗ್ರತೆ ಬರಲ್ಲ ಅಂತ ಹೇಳ್ತಾರೆ. ನನಗೊಂಥರ ಚಾಲೆಂಜು ಆಗೋಯ್ತಿದ್ದು, ಹೆಂಗೆ ಮಾಡೋದು ನಾನು ಇವಾಗ, ಪೂಜೆ ಬೇರೆ ಮಾಡ್ತಿದ್ದೀನಿ, ನನ್ನ ವೃತ್ತಿ ಇದೆ, ಇವ್ರು ಹಿಂಗೆ ಹೇಳ್ತಿದಾರೆ. ನಾನು ಅಂದ್ಕೊಂಡೆ, ಇಲ್ಲ ಇದರಲ್ಲೇ ಚೇಂಜ್ ಮಾಡ್ಬೇಕು, ನಾನು ಬಿಟ್ಟು ಹೋಗ್ಬಾರ್ದು, ಈ ವೃತ್ತಿನ ಬಿಟ್ಟು ಹೋಗ್ಬೇಕು ಅಂತ ಅಲ್ಲೇ ಟ್ರೈ ಮಾಡಿಬಿಟ್ಟಿದ್ದೆ ನಾನು. ಆಮೇಲೆ ಗುರುಗಳು ಹತ್ರ ಬಂದಾಗ, ಯಾಕೆಂದರೆ ಗುರುಗಳೇ ಎಲ್ಲರೂ ನಮಗೆ ದಾರಿದೀಪ, ನಾವೇನೋ ಕಲ್ತ್ಬಿಟ್ಟಿದ್ವಿ ಅಂತ ಓಡೋಗ್ಬಿಟ್ರೆ ಏನು ಈಗ ಗುರುಗಳ ಹತ್ರನೇ ಬಂದೆ. ಸಾರ್ ಹಿಂಗೆ ಹೇಳ್ತಾ ಇದ್ದೀರಾ, ಇಲ್ಲಿ ನೋಡಿದ್ರೆ ಇದ್ರ ಮೇಲೆಲ್ಲ ಬರೆದ್ಬಿಟ್ಟಿದ್ರು, ವಿಗ್ರಹ ಆರಾಧನೆ ಬೇಡ, ಬಿಟ್ಬಿಡಿ ಅದು ಇದು. ಅವರಂದರು, ಬಿಟ್ಬಿಡಿ ಅಂತ ನಾನು ಏನು ಹೇಳಲಿಲ್ಲ, ಯಾವುದು ಬಿಡಬೇಡಿ, ಪ್ರಪಂಚನ ತಿದ್ದಬೇಕು, ನೀನು ತಿದ್ಕೋಬೇಕು, ಆ ರೀತಿ ಪ್ರಯತ್ನ ಮಾಡು ನೀನು ಅಂತಂದರು. ಆಯಿತು ಸರ್ ಅಂದೆ. ನಾನು ಅದಕ್ಕೆ ಅಲ್ಲೇ ನಾನು ಚಾಲೆಂಜಿಗಾಗಿ ತೊಗೊಂಡೆ, ನಾನು ಇರೋ ವೃತ್ತಿಯಲ್ಲಿ ಧ್ಯಾನ ಹೆಂಗೆ ಮಾಡ್ಬೋದು, ಯಾವ ರೀತಿ ಚೇಂಜ್ ಮಾಡ್ಬೋದು, ಸಮಾಜನ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ನಾನು ಐಡಿಯಾ ಮಾಡಿದಾಗ ನನ್ನಲ್ಲೇ ನಾನು ಧ್ಯಾನ ಮಾಡ್ತಾನೆ ನನಗೆ ಬಂತದು. ಇವತ್ತು ನನ್ನ ದೇವಸ್ಥಾನದಲ್ಲಿ ಪೂಜೆನೂ ಮಾಡ್ತೀವಿ, ಪ್ರಸಾದನೂ ಕೊಡ್ತೀವಿ, ಆದರೆ ಅದ್ರ ಜೊತೆಗೆ ಧ್ಯಾನ ಮಾತ್ರ ಕಂಪಲ್ಸರಿ. ಬಂದವ್ರಿಗೆಲ್ಲ ಹೇಳ್ಕೊಟ್ಟೆ ಕಳ್ಸೋದು ನಾನು. ಇದು ಬದಲಾವಣೆ ಬರಬೇಕು ಸಮಾಜದಲ್ಲಿ. ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಮಾಡಿ ಹೇಳಲ್ಲ, ಮಿಕ್ಕಿದ್ದು ಏನಾರು ಮಾಡ್ಕೊಳ್ಳಿ. ಬಟ್ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಜವಾದ ಅರ್ಚಕ ಆಗ್ತಾನೆ ಅವನು. ಇಷ್ಟು ದಿವಸ ಏನೇ ಮಾಡಿರ್ಬೋದು, ಅವ್ರು ನಿಜವಾದ ಅರ್ಚಕರಾಗಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತೀನಿ ನನ್ನ ಅನುಭವ, ನಾನು ಯಾವ ವೇದಘೋಷಗಳನ್ನು ಕಲ್ತಿಲ್ಲ, ಯಾವ ಪಾಂಡಿತ್ಯ ನನಗೆ ಅರಿವಿಲ್ಲ. ಬಟ್ ಈ ಧ್ಯಾನಕ್ಕೆ ಬಂದಾದಮೇಲೆ ಈ ಬ್ರಹ್ಮಜ್ಞಾನ ಅಂತ ಬಂತು ನನಗೆ. ಆ್ಯಕ್ಚುಲಿ ಬ್ರಾಹ್ಮಣ ಅಂದರೆ ಯಾರು ಅಂತಂದರೆ, ಯಾರು ಬ್ರಾಹ್ಮವತ್ವವನ್ನು ತಿಳ್ಕೊಂಡಿರ್ತಾನೆ ಅವನು ಬ್ರಾಹ್ಮಣ. ಆ ಬ್ರಹ್ಮತ್ವ ಯಾವಾಗ ತಿಳ್ಕೊತೀವಿ ಅಂತ ಮೆಡಿಟೇಷನ್ ಮಾಡಿದಾಗ ಅಷ್ಟೇ. ಕೂತ್ಕೊಂಡು ನಾಟಕ ಹೊಡೆದ್ರೆ ಯಾವುದೂ ಇಲ್ಲಿ ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳ್ತೀನಿ ಎಲ್ಲ ಬಂಧುಗಳಿಗೆ, ನನ್ನ ಯಾರ್ಯಾರು
ಈ ಆಧ್ಯಾತ್ಮದಲ್ಲಿ ಮಾಡ್ತಾ ಇರ್ತಾರೆ. ಅವರು ನಿಜವಾದ ಭಗವಂತನ ಕಾಣೋಕ್ಕೆ, ನಿಜವಾದ ದೈವಶಕ್ತಿಯನ್ನು ಕಾಣೋಕ್ಕೆ, ತನ್ನಲ್ಲಿ ಆ ಚೈತನ್ಯವನ್ನು ಕಂಡುಕೊಳ್ಳೋಕ್ಕೆ ಧ್ಯಾನ ಮಾರ್ಗ ಇಷ್ಟು ಬೆಸ್ಟು. ಅದಕ್ಕೆ ಎಲ್ಲರೂ ಬರಬೇಕು ಅಂತ ನಾನು ಪ್ರೋತ್ಸಾಹ ಕೊಡ್ತೀನಿ. ಮತ್ತು ನಾನು ಒಂದು ಹಳ್ಳಿಯಿಂದ ಬಂದಿರೋದ್ರಿಂದ, ನನ್ನ ಹಳ್ಳಿ ಚಿಕ್ಕ ಕದ್ರಮಂಗ್ಲ ಅಂದ್ಬಿಟ್ಟು ಒಂದು ಹಳ್ಳಿ ನಾನು ಬಂದಿರೋದು. ನನ್ನ ಹಿನ್ನೆಲೆ ಸ್ವಲ್ಪ ತುಂಬ ಬ್ಯಾಡಾಗಿತ್ತು. ಯಾಕೆಂದರೆ ಈಗ ಎಕ್ಸ್ಪೀರಿಯೆನ್ಸ್ ನಾನು ಹೇಳಬೇಕು, ಯಾಕೆಂದರೆ ಸಾಕಷ್ಟು ಜನಕ್ಕೆ ಬದಲಾವಣೆ ಬರಬೇಕು ನನ್ನಂಥ ವ್ಯಕ್ತಿಗಳಿಗೆ. ನಾನು ಹುಟ್ಟಿದಾಗ ಅನ್ಎಜುಕೇಟೆಡ್, ನನಗೆ ಏನು ವಿದ್ಯೆನೇ ಹತ್ತುತ್ತಿರಲಿಲ್ಲ. ನಾನು ತುಂಬ ನೋವು ಪಟ್ಟಿದ್ದೀನಿ ಲೈಫಲ್ಲಿ. ಎಜುಕೇಷನ್ ಅನ್ನೋದೇ ಇರಲಿಲ್ಲ. ಮತ್ತು ನಾನು ಸ್ಕೂಲಲ್ಲಿ ಯಾವತ್ತೂ ನಾನು ಓದೋದನ್ನೇ ಇಲ್ಲ. ನಾನು ಎಲ್ಲ ಸ್ಕೂಲಿಂದ ಹೊರಗಡೆ ನಿಂತಿದ್ದೆ. ನಾನು ಯಾವತ್ತು ಒಳಗಡೆ ನಿಂತಿದ್ದು ಲೈಫಲ್ಲಿ ಯಾವತ್ತೂ ಇಲ್ಲ. ಎಲ್ಲ ನನ್ನ ದಡ್ಡ ಅನ್ನೋ ದೊಡ್ಡ ಒಂದು ಕಿರೀಟನ ನನ್ನ ತಲೆ ಮೇಲೆ ಹೊರಿಸಿದ್ರು. ಇದನ್ನು ಕಳ್ಸೋಕ್ಕೆ ನನಗೆ ಯಾಕ್ತಾನೆ ಇರಲಿಲ್ಲ. ಯಾವ ಮಾರ್ಗ ದೇವರು ಮಾಡಿದೆ, ಎಲ್ಲ ಮಾಡಿದೆ, ಗಾಯತ್ರಿ ಮಂತ್ರ ಜಪಿಸ್ದೆ, ಎಲ್ಲ ಮಾಡಿದೆ, ಯಾವುದು ನನಗೆ ವರ್ಕೇ ಆಗಲಿಲ್ಲ. ಬಟ್ ಈ ಧ್ಯಾನ ಮಾರ್ಗ ನನ್ನ ಅವತ್ತಿಂದ ಗೀಳು. ಯಾಕೆಂದರೆ ನಾನು ಈ ಮುಖಾಂತರ ನಾನು ಒಂದು ಸಂದೇಶ ಕೊಡ್ತೀನಿ. ಯಾವುದೇ ವ್ಯಕ್ತಿಗೆ, ಯಾವುದೇ ಮಕ್ಳಿಗಾಗಲಿ, ನೀವು ಸ್ಟಾರ್ಟಿಂಗಿಂದ ಯಾವತ್ತು ನೀವು ಅವ್ರನ್ನ ಏನಂತ ಹೇಳ್ಕೊತಾ ಹೋಗ್ತೀರೋ ಅವ್ರು ಆ ರೀತಿ ಆಗ್ತಾರೆ. ಇವತ್ತು ಸಮಾಜ ಏನಾಗ್ತಿದೆ ಅಂತಂದರೆ, ನೀನು ಮಗು ಒಂದು ಸಣ್ಣ ಏನಾರು ಮಿಸ್ಟೇಕ್ ಮಾಡಿದ ತಕ್ಷಣವೇ ಅವ್ರನ್ನ ಅದೇ ಕಲ್ಲು ತಗೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂಚೂರು ಮಾಡಿದ ತಕ್ಷಣ ನಾವು ದಡ್ಡ, ಇವ್ನು ಸರಿ ಇಲ್ಲ, ಇವ್ನ ಕೈಲೇನು ಮಾಡೋಕ್ಕಾಗಲ್ಲ. ಅದನ್ನು ಯಾವಾಗ ಆ ಬೀಜನ ತಲೆಯಲ್ಲಿ ಬಿತ್ತುತ್ತಾರೋ ಅವ್ರು 100% ಅವ್ರು ಅದೇ ಆಗೋದು. ಹಾಗಾಗಿ ನನ್ನ ಸಂದೇಶ ಇದರಲ್ಲಿ ಏನು, ನನ್ನ ಅನಿಸಿಕೆ ಹೇಳೋದು ಅಂದರೆ, ಯಾವುದೇ ಮಕ್ಕಳಿಗೆ ದಡ್ಡ ಅಂತ ಹೇಳ್ಬೇಡಿ. ನನ್ನ ಲೈಫಲ್ಲಿ ಈ ದಡ್ಡ ಅನ್ನೋ ಪದನ ಅಳಿಸಾಕಿದ್ದು ಬೋರ್ಡ್ ಮೇಲೆ ಬರೆದ್ಬಿಟ್ಟಿದ್ರು. ನನ್ನ ಹಣೆಯಲ್ಲಿ ಒಂದು ಚಾಕ್ ಪೀಸ್ ತೊಗೊಂಡು ದಡ್ಡ ಅನ್ನುವ ಶಬ್ದವನ್ನು ನನ್ನಲ್ಲಿ ಬರೆದಿದ್ರು. ಆ ದಡ್ಡ ಅನ್ನೋ ಶಬ್ದನ ಅಳಿಸಾಕಿದ್ದು ಈ ಧ್ಯಾನ. ಅದಕ್ಕೆ ನಾನು ಈಗ ಆಲ್ರೆಡಿ ಧ್ಯಾನ ಮಾಡ್ತಾ ಎಷ್ಟು ನನಗೆ ಮೆಮೊರೀಸ್ ಬಂದಿದೆ ಅಂತಂದರೆ, ನಾನು ಎಕ್ಸ್ಪರ್ಟೇ ಮಾಡೋಕ್ಕಾಗಲ್ಲ. ಮೆಮೊರೀಸ್ ಆಗಲಿ, ನಾನು ಆಧ್ಯಾತ್ಮದ ಬಗ್ಗೆ ತಿಳ್ಕೊತಾ ಇರ್ಬೋದು. ನೋಡಿ, ಈಗ ಒಂದು ಸಮಾಜದಲ್ಲಿ ಇವತ್ತು ಆರೋಗ್ಯ ಎಷ್ಟು ಹಾಳಾಗಿದೆ ಅಂತಂದರೆ, ಹಳ್ಳೀಲಿ ಅನಾರೋಗ್ಯ ಅನ್ನೋದೇ ಇರಲಿಲ್ಲ. ಅನಾರೋಗ್ಯ ಅನ್ನೋದೇ ಇರಲಿಲ್ಲ ಹಿಂದಿನ ಪ್ರಪಂಚದಲ್ಲಿ. ಆದರೆ ಇವತ್ತು ಮನೆಯಲ್ಲಿ ಒಂದೊಂದು ಅದ್ಭುತವಾಗಿ ಏನಾದ್ರು ಕಾಣಿಸ್ಕೋತದೆ ಅಂತಂದರೆ, ಇವತ್ತು ಕಾಯಿಲೆಗಳು ದೊಡ್ಡ ಪ್ರಮಾಣದ ಬೆಳೆಬಿಟ್ಟಿದೆ. ಹಿಂದೆ ಶುಗರು, ಥೈರಾಯ್ಡು, BP ಅದು ಇದು ಎಲ್ಲ ಇದ್ದಿದ್ದೆಲ್ಲ ಒಂದು ದೊಡ್ಡ ಹೈ ಲೆವೆಲ್ ಕುಟುಂಬದಲ್ಲಿತ್ತು. ಅವರು ಅನುಭವಿಸ್ತಿದ್ರು. ಇವತ್ತು ಹಳ್ಳಿಲೂ ಈ ಪರಿಸ್ಥಿತಿ ಬಂದಿದೆ ಅಂತಂದರೆ ಇದು ಮನಸ್ಸಿಗೆ ಭಾಳಷ್ಟು ನೋವಾಗುತ್ತೆ ಹೇಳಬೇಕು ಅಂತಂದರೆ. ಹಳ್ಳಿ ಇವತ್ತು ಸುಧಾರಣೆ ಮಾಡಬೇಕು ಅಂತಂದರೆ ಯಾವ ಪರಿಸ್ಥಿತಿಲಿ ಇವಾಗ ಕಷ್ಟ ಇದೆ. ಇನ್ನು ನೀವು ವ್ಯವಸಾಯ ಪದ್ಧತಿಲಿ ಚೇಂಜ್ ಮಾಡ್ತೀನಿ ಅಂತಂದ್ರೂ ಸಡನ್ನಾಗಿ ಈಗ ಆಗಲ್ಲ. ಮತ್ತು ಇನ್ಯಾವ ಗುರುಗಳ ಈ ಬೇರೆ ವಿಧಾನದಲ್ಲಿ ಯಾವುದ್ರಲ್ಲೂ ಈ ಹಳ್ಳಿಗಳು ಚೇಂಜ್ ಆಗೋಕ್ಕಾಗಲ್ಲ. ಈ ಧ್ಯಾನ ಮಾರ್ಗ ಅಂತ ಏನಿದೆ, ಈ ಧ್ಯಾನ ಮಾರ್ಗನ ಯಾರು ಬೇಗ ಅಳವಡಿಸ್ಕೋತಾರೋ ಅವ್ರ ಲೈಫಲ್ಲಿ ಅನಾರೋಗ್ಯ ಇದಾಗುತ್ತೆ. ಆರೋಗ್ಯವಾಗಿ ಜೀವನ ಮಾಡ್ಬೋದು. ಮತ್ತು ನಾನು ಇನ್ನೊಂದು ಏನು ಹೇಳಬೇಕು ಅಂತೀನಿ, ಎಲ್ಲರೂ ಸಸ್ಯಾಹಾರಿಗಳಾಗಿ. ಎಷ್ಟೋ ಜನ ತಿಳ್ಕೊಂಡಿರ್ತಾರೆ ಬ್ರಾಹ್ಮಿಣ್ಸು ಮತ್ತು ಇವರು ಲಿಂಗಾಯತರು, ಇವ್ರು ಮಾತ್ರ ಸಸ್ಯಾಹಾರಿಗಳು, ನಾವು ಆಗಬಾರ್ದು. ದಯವಿಟ್ಟು ಬಂಧುಗಳೇ, ನಾನು ಈ ಮುಖಾಂತರ ಎಲ್ಲರಿಗೂ ಒಂದು ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ಲರೂ ಸಸ್ಯಾಹಾರಿ ಆಗೋಕ್ಕೆ ಪ್ರಯತ್ನ ಮಾಡಿ, ಎಲ್ಲವೂ ಸಾಧ್ಯ. ಸಸ್ಯಾಹಾರಿಗಳಾದಮೇಲೆ ಆ ಧ್ಯಾನ ಅಳವಡಿಸ್ಕೊಳ್ಳಿ. ಎಲ್ಲ PMC ಚಾನಲ್ನ ವೀಕ್ಷಕರಿಗೂ ನಾನು ಕೋಟಿ ನಮಸ್ಕಾರಗಳನ್ನು ತಿಳಿಸಿ, ಎಲ್ಲರೂ PMC ಕನ್ನಡ ಚಾನಲ್ ವೀಕ್ಷಿಸಿ. ಇದರಲ್ಲಿ ಸಾಕಷ್ಟು ಅದ್ಭುತ ವಿಷಯಗಳನ್ನು ತಾವು ತಿಳ್ಕೊಬೋದು ಅಂತೇಳಿ, ನನ್ನಲ್ಲಿ ಬಂದಂತಹ ಯಾವುದೇ ಶಬ್ದದಲ್ಲಿ ತಪ್ಪು ಆಗಿದ್ದಲ್ಲಿ ಕ್ಷಮೆ ಕೇಳುತ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಒಂದೇ ಮಾತ್ರ. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.